ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತೀರಾ, ಇದು ಬಂದು ನಿಮಗೆ ಒಂದು ಚೈನ್ ರೋಡು. ಎಲ್ಲ ಮಳೆ ಬೆಳ್ಕೊಂಡಿದೆ. ಒಂದು ಚೈನ್ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ ಈಸ್ಟ್ ಫೇಸಿಂಗು 30 ಗುಂಟೆ ಜಾಗ. ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ, ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಕಬ್ಬೇನು ಬೆಳೆದಿದೆಯಲ್ಲ, ಇದೇ ಜಾಗ. ನೋಡಿ ನಿಮ್ಗೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ 3 ಅಡಿ ರೋಡ್ ಬಿಟ್ಟು ಬರುತ್ತೆ. 3 ಅಡಿಗಿಂತ ಜಾಸ್ತಿನೇ ರೋಡ್ ಬಿಟ್ಟು ಬರುತ್ತೆ. ಈ ಜಾಗ ಬಂದು ನಿಮಗೆ ಟಾರ್ ರೋಡ್ಗೆ ಕರೆಕ್ಟಾಗಿ ಇಲ್ಲಿಂದ ನಿಮಗೆ 300 ಅಡಿ ಅಷ್ಟೇ ಟಾರ್ ರೋಡು. ಇದೇನು ಕಬ್ಬು ಬೆಳೆದಿದೆ, ಇದು ಬಂದು ಈಸ್ಟ್ ಫೇಸಿಂಗ್ ಇದೆ. ಫುಲ್ಲು ನಿಮಗೆ ಬಾಕ್ಸ್ ಶೇಪ್ ಬರುತ್ತೆ. ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ಮದ್ದೂರಿಗೆ ಇಲ್ಲಿಂದ ಕರೆಕ್ಟಾಗಿ 12 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 79 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ. ನೋಡಿ ಅಲ್ಲಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ ಬರುತ್ತೆ. 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಬಿಟ್ಟು ಬರುತ್ತೆ. ನೋಡಿ ಅಲ್ಲಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೂ 100 ಅಡಿ ಬರುತ್ತೆ. 30 ಗುಂಟೆ ಜಾಗ ಇದು. ಇದ್ರ ಬೆಲೆ ಬಂದು 1,75,000 ಅಂತಾರೆ. ಹೋದ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. 30 ಗುಂಟೆಗೆ ಸಪ್ರೇಟ್ ಪಾಣಿ ಇದೆ. ಮತ್ತು ನಿಮಗೆ ಪೇಪರ್ ಎಲ್ಲ ರೆಡಿ ಇದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ ನಿಮಗೆ 6ರಿಂದ 7 ಕಿಲೋಮೀಟರ್ ಆಗುತ್ತೆ. ಈ ಜಾಗದಿಂದ ಬೆಂಗಳೂರು ಮೈಸೂರು ರೋಡು. ಮತ್ತು ವಿಲೇಜು ಅಷ್ಟೇ ನಿಮಗೆ ಅರ್ಧ ಕಿಲೋಮೀಟ್ರ್. ಈ ಜಾಗದಿಂದ ಅರ್ಧ ಕಿಲೋಮೀಟ್ರಿಗೆ ನಿಮಗೆ ವಿಲೇಜ್ ಸಿಗುತ್ತೆ. ನೋಡಿ ಇಲ್ಲೂ ಕೂಡ ವಿದ್ಯುತ್ ಕಂಬ ಇದೆ. ನೋಡಿ ಹಿಂದೆಗಡೆನೂ ಕೂಡ ವಿದ್ಯುತ್ ಕಂಬ ಇದೆ. ನೋಡಿ ಎರಡೂ ಕಡೆ ನಿಮಗೆ ವಿದ್ಯುತ್ ಕಂಬ ಇದೆ. ಸುಮ್ಮನೆ ಇದು ಹಿಂಗೆ ಬೆಳ್ಕೊಂಡಿದೆ ಅಷ್ಟೇ. ಬರೀ 300 ಅಡಿ ಹಿಂಗೆ ಹೋದರೆ ನೀವು ಇಲ್ಲಿಂದ ನಿಮಗೆ ಟಾರ್ ರೋಡ್ ಸಿಗುತ್ತೆ. ಅದು ಬಂದು ನಿಮಗೆ ಬಸ್ ರೂಟು. ಇಲ್ಲಿ ಈ ಜಾಗಕ್ಕೆ ನಿಮಗೆ ಬಸ್ಸಲ್ಲಿ ಕೂಡ ಬಂದು ಬರ್ಬೋದು. ವಿಲೇಜು ಕೂಡ ನಿಮ್ಗೆ ಅರ್ಧ ಕಿಲೋಮೀಟ್ರಲ್ಲಿ ಇದೆ. ಈ ಜಾಗದಿಂದ ಅರ್ಧ ಕಿಲೋಮೀಟ್ರ್ ಆದರೆ ವಿಲೇಜ್ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಇದು ಈಸ್ಟ್ ಫೇಸಿಂಗ್. ಇದು ಯಾರೆಲ್ಲ 25 ಗುಂಟೆ 30 ಗುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 30 ಗುಂಟೆ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಈ ಕಬ್ಬನ್ನ ಕಟ್ ಮಾಡಿಬಿಟ್ಟು ತೆಂಗು, ಅಡಿಕೆ, ಬಾಳೆ, ಮಾವು ಏನು ಬೇಕಾದರೂ ಹಾಕೊಬೋದು. ವರ್ಷದಲ್ಲಿ ನಿಮಗೆ 9 ತಿಂಗಳು ನಿಮಗೆ ನೀರು ಸಿಗುತ್ತೆ. ನೀವು ಆರಾಮಾಗಿ ಏನು ಬೇಕಾದರೂ ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ನೋಡಿ ಪಕ್ಕದ ಜಾಗ ತೋರಿಸ್ತೀನಿ, ಎಷ್ಟು ನೀರಾಗಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಅದೇ ಥರ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುವಂಥ ಜಾಗ ಇದು. ಮತ್ತು ನಿಮಗೆ ಫ್ಲ್ಯಾಟ್ ಆಗಿದೆ, ರೋಡ್ಗಿಂತ ಹೈಟಲ್ಲಿದೆ ಈ ಜಾಗ. ಇದು ಹಾಗೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಇದೇ ಥರ ಸೇಮ್ ಹಿಂಗಿದೆ. ಸೇಮ್ ಇದು ಕೂಡ ಅದೇ ಥರ ಫ್ಲಾಟ್ ಆಗಿದೆ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಇದೈತು ಇದ್ದವನು ಅದವನು ಆ ಥರ ಪ್ರತಿಯೊಂದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಜಾಗ. ನೋಡಿ ನಿಮಗೆ ಕಾಲುವೆ ನೀರು ಬರುತ್ತೆ. ಈ ಕಾಲುವೆಯಲ್ಲಿ ವರ್ಷದಲ್ಲಿ 9 ತಿಂಗಳು ನಿಮಗೆ ನೀರು ಸಿಗುತ್ತೆ. ನೋಡಿ ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಫುಲ್ಲು ಬಾಕ್ಸ್ ಶೇಪಲ್ಲಿ ಬರುತ್ತೆ. ನೋಡಿ ಇದು ಬಂದು ನಿಮಗೆ ಒಂದು 15 ಗುಂಟೆ ಇದು. ಇದಕ್ಕೆ 2ರಷ್ಟು ಇದೆ. ಇಲ್ಲೇನಿದೆ ಇಲ್ಲಿಂದ ಹಿಡ್ದು ಅಷ್ಟು ಬರುತ್ತೆ. ಫುಲ್ಲು ಸೇಮ್ ಇದೇ ಇರೋದು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಈ ಜಾಗ ಥರನೇ ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ನೋಡಿ ಇಲ್ಲೇನೈತೆ ಡೈಮೆನ್ಷನ್ನು ಸೇಮ್ 30 ಗುಂಟೆ. ಇದು ಸೇಮ್ ಅದೇ ಥರ ಬರುತ್ತೆ. ಸುಮ್ಮನೆ ಇದನ್ನು ತೋರಿಸ್ತಾ ಇರೋದು. ನೋಡಿ ಇದು ಮಣ್ಣು ಬಂದು ನಿಮಗೆ ಕಪ್ಪು ಮಣ್ಣಲ್ಲ, ಒಂದು ಸ್ವಲ್ಪ ಕೆಂಪು ಮಣ್ಣು ಥರ ಇದು. ಕಪ್ಪು ಮಣ್ಣಲ್ಲ ಇದು. ನೋಡಿ ಸೇಮ್ ಇದೇ ಥರ ನಿಮಗೆ ಡೈಮೆನ್ಷನ್ ಅದು ಬರೋದು. ಅಲ್ಲಿಂದ ಹಿಡ್ದು ನಿಮಗೆ ಆ ಕಬ್ಬವರೆಗೂ ಬರುತ್ತೆ. ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮ್ಗೆ ಎಲ್ಲೂ ವಿದ್ಯುತ್ ಕಂಬ ಇದೆ, ಆ ಕಡೆನೂ ವಿದ್ಯುತ್ ಕಂಬ ಇದೆ. ನೋಡಿ ನಿಮ್ಗೆ ಆರಾಮಾಗಿಲ್ಲ, ನೀವು ಒಂದು ಮನೆ ಕಟ್ಕೊಂಡೆ ವಾಸ ಮಾಡ್ಬೋದು. ಬರೀ ಇಲ್ಲೊಂದು ಆ ತೆಂಗಿನ ಮರ ಏನಿದೆ ಕಾಣಿಸ್ತೀರಾ, ಅದೇ ಟಾರ್ ರೋಡು. ನಿಮ್ಗೆ ಅದು ಬಸ್ ರೂಟು. ಆರಾಮಾಗಿ ಇಲ್ಲಿಗೆ ಬರ್ಬೋದು. ನೀವು ಬಸ್ಸಲ್ಲಿ ಕೂಡ ಬರ್ಬೋದು.